ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ನಮ್ಮ ಒಂದು ಕನ್ನಡ ಭಾಷೆಯನ್ನ ನಾವು ಉಳಿಸಬೇಕು, ಬೆಳೆಸಬೇಕು. ಅದು ನಮ್ಮ ಕನ್ನಡ ರಾಜ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು. ಅದರ ಜೊತೆಗೆ ಗಡಿನಾಡು ಪ್ರದೇಶಗಳಲ್ಲೂ ಕೂಡ ನಮ್ಮ ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ಕೆಲಸಗಳು ಆಗಬೇಕು. ಹೇಗೆ ನಮ್ಮ ಕನ್ನಡವನ್ನ ಉಳಿಸಬೇಕು, ಹೇಗೆ ನಮ್ಮ ಕನ್ನಡ ಭಾಷೆಯ ಮಹತ್ವವನ್ನ ನಾವು ಎಲ್ಲ ಕಡೆ ಪಸರಿಸಬೇಕು ಅಂತಂದ್ರೆ, ಒಂದು ನಮಗಿರುವಂತಹ ಅವಕಾಶಗಳು ಅಂದ್ರೆ ನಮ್ಮ ಕನ್ನಡದ ಬಗ್ಗೆ ಇರುವಂತಹ ಇತಿಹಾಸವನ್ನ ಹೊಂದಿರುವಂತಹ ಪುಸ್ತಕಗಳನ್ನ ಹಂಚಬೇಕು. ಆಮೇಲೆ ನಮ್ಮ ಕನ್ನಡದ ಬಗೆಗೆ ಜಾಗೃತಿಯನ್ನ ಮೂಡಿಸಬೇಕು. ನಮ್ಮ ಕನ್ನಡ ಭಾಷೆಗೆ ಯಾಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂತು, ನಮ್ಮ ಕನ್ನಡದ ಕವಿಗಳ ವಿಶೇಷತೆ ಏನು, ಇದೆಲ್ಲದರ ಬಗ್ಗೆ ಒಂದಷ್ಟು ಜಾಗೃತಿಯನ್ನ ಗಡಿನಾಡು ಪ್ರದೇಶಗಳಲ್ಲಿ ಮೂಡಿಸಿದ್ರೆ ಮಾತ್ರ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಬೇರೆ ಭಾಷೆಯ ಜನರಿಗೂ ಕೂಡ ನಮ್ಮ ಕನ್ನಡದ ಬಗ್ಗೆ ಒಂದು ಗೌರವ ಬರುತ್ತೆ. ಆಮೇಲೆ ಗಡಿನಾಡು ಪ್ರದೇಶಗಳಲ್ಲಿ ಪದೇ ಪದೇ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗುತ್ತಲ್ಲ, ಅದೆಲ್ಲೂ ಕೂಡ ತಪ್ಪಿ ಹೋಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ನಾವೇ ಕನ್ನಡ ಭಾಷೆಯನ್ನ, ಕನ್ನಡ ಭಾಷೆಯ ಮಹತ್ವವನ್ನ ಜನರಿಗೆ ತಿಳಿಸುವುದರಲ್ಲಿ ಹಿಂದೇಟ್ ಹಾಕ್ತಾ ಇದೀವಿ ಅನ್ನುವಂಥ ಒಂದಷ್ಟು ಅನುಮಾನಗಳು ಪದೇ ಪದೇ ಕಾಡೋಕ್ ಶುರುವಾಗುತ್ತೆ. ಅದು ಪರ್ಟಿಕ್ಯುಲರ್ ಆಗಿ ಕನ್ನಡ ರಾಜ್ಯೋತ್ಸವ ಬಂದಂಥ ಸಂದರ್ಭಗಳಲ್ಲಿ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಗಡಿನಾಡು ಪ್ರದೇಶದಲ್ಲಿ ಕನ್ನಡವನ್ನ ಪಸರಿಸುವಂತಹ ಕೆಲಸ ಆಗ್ತಾ ಇದೆ. ಅದು ಕೆಲವು ಕಡೆ ಮಾತ್ರ. ಅಂತ ಒಂದು ಜಾಗದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಗಡಿನಾಡು ಪ್ರದೇಶಗಳಲ್ಲಿ ಕನ್ನಡವನ್ನ ನಾವು ಉಳಿಸಿ ಬೆಳೆಸಬೇಕು ಅಂತಂದ್ರೆ ಖಂಡಿತವಾಗ್ಲೂ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಮಾಡಲೇಬೇಕು. ಅಂತ ಒಂದು ಕೆಲಸ ಯಾದಗಿರಿಯ ಗುರುಮಠಕಲ್ ಕಾಸಾ ಮಠದಿಂದ ಆಗ್ತಾ ಇದೆ. ಇದು ನಾವೆಲ್ಲರೂ ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ನೋಡಿ, ನಿಜಾಮರ ಕಾಲದಿಂದಲೂ ಕೂಡ ಗಡಿನಾಡಿನಲ್ಲಿ ಕಾಸಾ ಮಠದಿಂದ ಕನ್ನಡ ಕೈಂಕರ್ಯದ ಒಂದು ಕೆಲಸಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಯಾದಗಿರಿಯ ಗುರುಮಠಕಲ್ ಕಾಸಾ ಮಠ ಗಡಿನಾಡು ಹಾಗೂ ನೆರೆಯ ತೆಲಂಗಾಣದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರಮವನ್ನ ಹಾಕ್ತಾ ಇದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇರೋದ್ರಿಂದಾಗಿ ನಾವು ಅದನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀವಿ. ನೋಡಿ, ಬಸವಾದಿ ಶರಣರ ವಚನಗಳ ಪುಸ್ತಕಗಳನ್ನ ಹಂಚೋ ಮೂಲಕ ಮಠ ಕನ್ನಡ ಭಾಷೆಯನ್ನ ಪಸರಿಸ್ತಾ ಇದೆ. ತೆಲುಗು ಭಾಷಿಕರಲ್ಲೂ ಕನ್ನಡ ಕಲಿಕೆಗೆ ಪ್ರೇರಣೆಯನ್ನ ಕೊಡ್ತಾ ಇದೆ. ನೋಡಿ, ನಾನೀಗಾಗಲೇ ಹೇಳಿದಾಗೆ, ಒಂದು ನಮ್ಮ ಕನ್ನಡ ಅಂತ ಬಂದಾಗ ಕನ್ನಡದ ಒಂದು ಕವಿಗಳು ನೆನಪಾಗಬೇಕು, ಅವರು ಬರೆದಿರುವಂತಹ ಪುಸ್ತಕಗಳು ನೆನಪಾಗಬೇಕು, ಅದರ ಒಳಗಿರುವಂತಹ ಕನ್ನಡದ ಬಗೆಗಿನ, ಭಾಷೆಯ ಬಗೆಗಿನ, ಈ ಮಣ್ಣಿನ ಬಗೆಗಿನ ಮಹತ್ವವನ್ನ ನಾವು ಪುಸ್ತಕಗಳ ಮೂಲಕ ಓದಿ ತಿಳ್ಕೋಬೇಕು. ಆಮೇಲೆ ನಮ್ಮ ಬಸವಾದಿ ಶರಣರ ವಚನಗಳಲ್ಲೂ ಕೂಡ ಬಹಳಷ್ಟು ಅರ್ಥಗಳಿದೆ, ಜೀವನ ಪಾಠಗಳಿದೆ. ಹಾಗಾಗಿ ಅದನ್ನ ಕೂಡ ನಾವು ಹಂಚುವಂತಹ ಕೆಲಸವನ್ನ ಮಾಡಬೇಕು. ಏನಿದೆ ಆ ವಚನಗಳಲ್ಲಿ ಅನ್ನುವ ಒಂದು ಅರ್ಥವನ್ನ ಹೊಂದಿರುವಂತಹ ಪುಸ್ತಕಗಳನ್ನು ಹಂಚುವಂತ ಕೆಲಸವನ್ನ ಮಾಡಬೇಕು. ಅದನ್ನು ಓದಿದಂಥವರಿಗೆ ನಮ್ಮ ಕನ್ನಡದ ಬಗೆಗಿನ ಗೌರವ ಹೆಚ್ಚಾಗತ್ತೆ, ಕನ್ನಡ ಭಾಷೆ ಬಗ್ಗೆ ಒಂದು ಹೊಸ ಸೆಳೆತ ಶುರುವಾಗತ್ತೆ. ಆಮೇಲೆ ಕೇವಲ ಈ ಕನ್ನಡದವರು ಕೂಡ ಎಷ್ಟೋ ಜನಕ್ಕೆ ಈ ವಿಚಾರಗಳು ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಇದೆಲ್ಲವನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಇನ್ನಷ್ಟು ನಮ್ಮ ಕನ್ನಡದ ಭಾಷೆಯ ಬಗ್ಗೆ ಅಭಿಮಾನ, ಗೌರವ ಜಾಸ್ತಿ ಆಗತ್ತೆ. ಆಮೇಲೆ ಮಠ ಇಂಥ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಶ್ಲಾಘಿಸಬೇಕಾಗತ್ತೆ. ಕಾರಣ ಎಷ್ಟೋ ಸಂದರ್ಭಗಳಲ್ಲಿ ಮಠಗಳಿಂದಲೂ ಕೂಡ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುವಾಗ ನಾವು ಅದನ್ನ ಗುರುತಿಸೋದನ್ನ ಮರೆತು ಬಿಡ್ತೀವಿ. ಆದ್ರೆ ಇಂಥ ಸಂದರ್ಭದಲ್ಲಾದ್ರೂ ನಾವು ಮಠಗಳು ಮಾಡ್ತಾ ಇರುವಂತಹ ಕೆಲಸವನ್ನ ಜನರಿಗೆ ತೋರಿಸೋದ್ರ ಮುಖಾಂತರ, ಹೇಳೋದ್ರ ಮುಖಾಂತರ ಇನ್ನೊಂದಷ್ಟು ಜನ ಕೈಗೂಡಿಸ್ಲಿ ಅವರ ಜೊತೆಗೆ ಎನ್ನುವಂತ ಒಂದು ಆಶಯ. ಆಮೇಲೆ ನೋಡಿ, ಗಡಿನಾಡು ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳವರು ಇದ್ದಾರೆ, ತೆಲುಗುವರಿದ್ದಾರೆ, ತಮಿಳ್ನವರಿದ್ದಾರೆ, ಬೇರೆ ಬೇರೆ ಭಾಷೆಯವರಿದ್ದಾರೆ. ಅವರು ನಮ್ಮ ಕನ್ನಡವನ್ನ ವಿರೋಧ ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬಂದಿದೆ. ಅದಕ್ಕೆ ಭಾಷೆಯ ಒಂದು ಕಾರಣ ಕೂಡ ಆಗಿರ್ಬೋದು. ಆದ್ರೆ ಯಾವಾಗ ಒಂದು ಭಾಷೆಯ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇದ್ದಾಗ, ಆ ಭಾಷೆಯ ಮೇಲೆ ಗೌರವ ಇದ್ದಾಗ, ಆ ಭಾಷೆಯ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾದಾಗ ಸಹಜವಾಗಿ ಬೇರೆ ಭಾಷೆಯ ಜನರು ಕೂಡ ನಮ್ಮ ಭಾಷೆಯನ್ನ ವಿರೋಧ ಮಾಡುವುದನ್ನ ಕಡಿಮೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ತೆಲುಗು ಭಾಷಿಕರಲ್ಲೂ ಕನ್ನಡ ಕಲಿಕೆಗೆ ಪ್ರೇರೇಪಣೆಯನ್ನ ಕೊಡ್ತಾ ಇದೆ ಈ ಒಂದು ಮಠ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಂಶಾಹಿ ಕಾಲದಲ್ಲಿನ ಉರ್ದು ಪ್ರಾಬಲ್ಯದಲ್ಲೂ ಕೂಡ ಕನ್ನಡ ಭಾಷೆಯ ಉಳಿವಿಗಾಗಿ ಶ್ರಮಿಸಿದ್ದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನ ಕಾಸಾ ಮಠ. ಮತ್ತೆ ಗಡಿನಾಡಿನಲ್ಲಷ್ಟೇ ಅಲ್ಲ, ನೆರೆಯ ತೆಲಂಗಾಣ ಗ್ರಾಮದಲ್ಲೂ ಕೂಡ ಇವತ್ತಿಗೂ
ಕನ್ನಡ ಭಾಷೆಯಲ್ಲಿ ಬಸವಾದಿ ಶರಣರ ವಚನಗಳ ಸಾವಿರಾರು ಪುಸ್ತಕಗಳನ್ನು ಹಂಚುವ ಮೂಲಕ ಕನ್ನಡ ಭಾಷೆಯನ್ನ ಪಸರಿಸುವ ಹಾಗೆ ವಚನಗಳ ಮೂಲಕ ಸಮಾನತೆಯ ಸಾರವನ್ನ ಪ್ರಸಾರ ಮಾಡ್ತಾ ಇದೆ ಈ ಒಂದು ಮಠ. ಹೀಗಾಗಿ ನಿಜಾಂ ಕಾಲಘಟ್ಟದಲ್ಲಿಯೇ ಕನ್ನಡಕ್ಕಾಗಿ ಕಟಿಬದ್ಧವಾಗಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿದಂಥವ್ರು. ಹಾಗಾಗಿ ಆ ಕಾಲದಿಂದಲೂ ಕೂಡ ಕನ್ನಡಕ್ಕಾಗಿ ಕಾಸಾ ಮಠದ ಶಾಂತವೀರ ಮಹಾಸ್ವಾಮಿಗಳು ಕನ್ನಡ ಭಾಷೆಯನ್ನ ಬೇರೆ ಭಾಷೆಯವರು ಕೂಡ ಕಲ್ತ್ಕೊಂಡು ಅದನ್ನ ಮಾತನಾಡುವಂತ ಒಂದು ಸಂದರ್ಭ ಬರಲಿ, ಅವರು ಕೂಡ ಕನ್ನಡವನ್ನ ಗೌರವಿಸುವಂತಾಗ್ಲಿ ಅನ್ನೋ ವಿಚಾರದಲ್ಲಿ ಶಾಂತವೀರ ಮಹಾಸ್ವಾಮಿಗಳು ಕಟಿಬದ್ಧವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ 25 ವರ್ಷಗಳ ಹಿಂದೆ ಶ್ರೀಮಠದ ಸಂಗಮೇಶ್ವರ ಸ್ವಾಮಿಗಳು ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಮೂಲಕ ಗಡಿಭಾಗದಲ್ಲಿ ಕನ್ನಡ ಶಾಲೆಗಳನ್ನು ಆರಂಭಿಸಿ ಭಾಷೆಯ ಉಳಿವಿಗೆ ಶ್ರಮ ಪಟ್ಟಂಥವರು. ಕನ್ನಡ ಬಾರದ ತೆಲುಗು ಮಕ್ಕಳಿಗೂ ಕೂಡ ಕನ್ನಡವನ್ನ ಕಲಿಸುವಂತಹ ಪ್ರಯತ್ನಗಳು ಶ್ರೀಗಳಿಂದ ಅಲ್ಲಿ ಆಗ್ತಾ ಇದೆ. ಕನ್ನಡದಲ್ಲೇ ಪಾಠ ಮಾಡಿ ಜ್ಞಾನಾರ್ಜನೆಯನ್ನ ಮಾಡಿಸಿರುವಂತಹ ಕೀರ್ತಿ ಕೂಡ ಶ್ರೀಮಠಕ್ಕಿದೆ. ಹಾಗಾಗಿ ನಿಜಾಮರ ಕಾಲದಿಂದಲೂ ಕೂಡ ಅಂತಹ ಪ್ರಯತ್ನಗಳನ್ನ ಅವರು ನಿಲ್ಲಿಸಿಲ್ಲ. ಕನ್ನಡದಲ್ಲೇ ತೆಲುಗು ಮಕ್ಕಳಿಗೂ ಪಾಠವನ್ನ ಮಾಡೋದ್ರ ಮುಖಾಂತರ ಕನ್ನಡವನ್ನ ಅವರು ಕಲೀಲಿ. ಈಗ ತೆಲುಗುನವರು ಇಲ್ಲಿ ಬಂದು ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ, ಬಟ್ ಎಷ್ಟೋ ಜನ ಕನ್ನಡ ಬರ್ತಿಲ್ಲ ಮಾತನಾಡಕ್ಕೆ ಅಂದಾಗ, ನಮ್ಮ ಕರ್ನಾಟಕದಲ್ಲಿ ನೀವು ಕೆಲಸ ಮಾಡ್ತೀರಾ, ನೀವು ಇಲ್ಲಿ ಮನೆ ಕಟ್ಕೊಳ್ತೀರಾ, ನಿಮ್ಗೆ ಇಲ್ಲಿ ಜಾಗ ಬೇಕು ವಾಸ ಮಾಡಕ್ಕೆ, ನಿಮ್ಗೆ ಇಲ್ಲಿನ ನೀರ್ ಬೇಕು ಅಂದಾಗ ನೀವು ಇಲ್ಲಿ ಭಾಷೆ ಕಲಿಬೇಕಲ್ವಾ? ಅದನ್ನ ಚಿಕ್ಕ ವಯಸ್ಸಿಂದಲೇ ಕಲಿಸೋದ್ರಿಂದ ಅವರಿಗೂ ಅನುಕೂಲ, ಮತ್ತೆ ಕನ್ನಡ ಭಾಷೆ ಮೇಲೆ ಒಂದು ಅಭಿಮಾನ ಅನ್ನೋದು ಬೆಳೆಯುತ್ತೆ. ಇಲ್ಲಿ ಬಂದಾಗ ನಮ್ಮ ಕನ್ನಡದವರ ಮೇಲೆ ದಬ್ಬಾಳಿಕೆ ಮಾಡೋದು ಕೂಡ ತಪ್ಪಿ ಹೋಗುತ್ತೆ ಅನ್ನುವಂತಹ ಒಂದು ಕಾರಣಗಳನ್ನು ಕೂಡ ಇಟ್ಕೊಂಡು ಕನ್ನಡದಲ್ಲೇ ಪಾಠ ಮಾಡಿ ಜ್ಞಾನಾರ್ಜನೆಯನ್ನ ಮಾಡುವಂತಹ ಪ್ರಯತ್ನಗಳು ಹಿಂದಿನಿಂದಲೂ ಆಗ್ತಾ ಇದೆ. ಆ ಕೀರ್ತಿ ಕೂಡ ಶ್ರೀಮಠಕ್ಕೆ ಸಿಕ್ಕಿದೆ. ಆಮೇಲೆ ಕನ್ನಡ ಭಾಷೆ ಕಟ್ಟುವಂತ ಕೆಲಸ ಇದೆಯಲ್ಲ, ಅದು ಬಹಳ ಈಸಿ ಆಗಿರುವಂತ ಕೆಲಸ ಖಂಡಿತವಾಗ್ಲೂ ಅಲ್ಲ. ಈಗಲೂ ನಮ್ಮ ಕರ್ನಾಟಕದಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ, ಬಟ್ ಆದ್ರೂ ಅದನ್ನು ಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂದಾಗ ಸೊ ಒಂದು ಭಾಷೆಯನ್ನ ಕಟ್ಟುವಂತ ಕೆಲಸ ಎಷ್ಟು ದೊಡ್ಡದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಕಾಸಾ ಮಠದ ಹಾಲಿ ಪೀಠಾಧಿಪತಿ ಶ್ರೀ ಶಾಂತವೀರ ಮುರುಘರಾಜೇಂದ್ರ ಸ್ವಾಮೀಜಿಯವರು ಕನ್ನಡ ಭಾಷೆ ಕಟ್ಟುವ ಕೆಲಸವನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಬಸವ ಪ್ರಸಾದ ಹೆಸರಿನ ಬಸವಾದಿ ಶರಣರ ವಚನಗಳ ಸಂಗ್ರಹವನ್ನ ಉಳ್ಳಂತ ಪುಟ್ಟ ಪುಟ್ಟ ಪುಸ್ತಕಗಳನ್ನ ಇಲ್ಲಷ್ಟೇ ಅಲ್ಲ, ಅವರು ಕಾಲಿಟ್ಟ ಕಡೆಗಳೆಲ್ಲ ಒಂದು ಪ್ರದೇಶಗಳಲ್ಲೂ ಕೂಡ ಹಂಚುವ ಒಂದು ಕೆಲಸಕ್ಕೆ ಇಳಿದಿದ್ದಾರೆ. ನೋಡಿ, ಇದಕ್ಕೆ ಹೇಳೋದು, ನಾವು ಕೇವಲ ನಾವಷ್ಟೇ ಕನ್ನಡ ಭಾಷೆಯ ಪುಸ್ತಕಗಳನ್ನು ಓದಿದ್ರೆ ಸಾಕಾಗೋದಿಲ್ಲ. ಬೇರೆ ಬೇರೆ ಜಾಗಗಳಿಗೆ ಭೇಟಿ ಕೊಡ್ತಾ ಇರ್ತೀವಿ. ಅಂಥ ಸಂದರ್ಭಗಳಲ್ಲಿ ನಾವು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡೋದ್ರಿಂದ ನಮ್ಮ ಭಾಷೆಯ ಬಗ್ಗೆ ಇರುವಂತಹ ಅಭಿಮಾನ ಜಾಸ್ತಿ ಆಗುತ್ತೆ. ಆ ಪುಸ್ತಕಗಳನ್ನು ಓದಿ ಆ ಪುಸ್ತಕಗಳಲ್ಲಿ ಒಂದಷ್ಟು ವಿಶೇಷವಾದಂತಹ ಮಾಹಿತಿಗಳಿದೆ ಅಂತ ಹೇಳಿ ಕೊಟ್ಟಾಗ ಖಂಡಿತವಾಗ್ಲೂ ಅದನ್ನು ಓದೋ ಪ್ರಯತ್ನ ಮಾಡೇ ಮಾಡ್ತಾರೆ. ಹಾಗಾಗಿ ಶ್ರೀಗಳು ಕೂಡ ತಾವು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕೂಡ ಆ ಪುಸ್ತಕಗಳನ್ನ ಹಂಚುವಂತಹ ಒಂದು ಕೆಲಸಕ್ಕೆ ಇಳಿದಿದ್ದಾರೆ. ಗಡಿಭಾಗ ತೆಲಂಗಾಣದ ಬಾಲಂಪೇಟೆ ಆಗಿರ್ಬೋದು, ನಾರಾಯಣಪೇಟೆ, ಗುಂಡೇಪಲ್ಲಿ, ಕೌಸಲಪಲ್ಲಿ, ಈ ಎಲ್ಲ ಭಾಗಗಳಲ್ಲಿ ಕನ್ನಡ ಭಾಷೆಯಲ್ಲಿರುವಂತಹ ಈ ವಚನ ಸಂಗ್ರಹಗಳ ಪುಸ್ತಕಗಳನ್ನ ನೀಡ್ಕೊಂಡು ಬರ್ತಿದ್ದಾರೆ. ಕನ್ನಡದಲ್ಲೇ ಅವುಗಳ ಸಾರ ಅರ್ಥವನ್ನ ಮಾಡಿಸ್ತಿದ್ದಾರೆ. ಇದರಿಂದಾಗಿ ವಚನಗಳ ಬಗ್ಗೆ ಆಸಕ್ತಿಯಿಂದಾಗಿ ತೆಲುಗು ಭಾಷಿಗರು ಕೂಡ ಕನ್ನಡ ಕಲಿಕೆಗೆ ಮುಂದಾಗಿರುವುದು ವಿಶೇಷ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಈ ಗುರುಮಿಠ್ಕಲ್ನ ಮಠ ಏನಿದೆ, ಈ ಮಠದ ಸ್ವಾಮೀಜಿಗಳು ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಅದು ನಾವೆಲ್ಲರೂ ಕನ್ನಡಿಗರಾಗಿ ನಾವೆಲ್ಲರೂ ಕೂಡ ಮೆಚ್ಕೊಳ್ಬೇಕಾಗಿರುವಂತಹ ವಿಚಾರ. ಆ ಒಂದು ಮಠಕ್ಕೆ ಇನ್ನೂ ಏನಾದರೂ ಆರ್ಥಿಕವಾಗಿ ಸಹಾಯ ಬೇಕಾ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಸಹಾಯ ಬೇಕು ಅಂದಾಗ ದಯವಿಟ್ಟು ಹೋಗಿ ಸಹಾಯ ಮಾಡಿ. ಕಾರಣ ಅವರು ಮಾಡ್ತಾ ಇರುವಂಥದ್ದು ನಮ್ಮ ಭಾಷೆಯನ್ನ ಉಳಿಸಿ ಬೆಳೆಸುವಂತಹ ಕೆಲಸ.